ಸ್ನೇಹಿತರೆ ನಮಸ್ಕಾರ. ಹುಬ್ಬಳ್ಳಿಯ ಮೋಸ್ಟ್ ಬ್ಯುಸಿಯೆಸ್ಟ್ ಮತ್ತು ಮೋಸ್ಟ್ ಫೇಮಸ್ ಏರಿಯಾ ಆಗಿರೋ ದುರ್ಗದ ಬೈಲ್ ಕೇವಲ ಒಂದು ಮಾರ್ಕೆಟ್ ಅಲ್ಲ, ಬದಲಾಗಿ ಇಡೀ ಉತ್ತರ ಕರ್ನಾಟಕದ ವ್ಯಾಪಾರ ವಹಿವಾಟಿನ ನಾಡಿ ಮಿಡಿತ ಮತ್ತು ಅಸಲಿ ಆರ್ಥಿಕ ಶಕ್ತಿಯಾಗಿದೆ ಅನ್ನೋದು 100ಕ್ಕೆ 100 ಸತ್ಯ. ನೀವು ಉತ್ತರ ಕರ್ನಾಟಕದವರಾಗಿದ್ದು ಲಗ್ನದ ಶಾಪಿಂಗೋ ಅಥವಾ ಹೋಲ್ಸೇಲ್ ವ್ಯಾಪಾರಕ್ಕೋ ಎಲ್ಲಿಗೂ ಒಂದ್ಸಲನಾದ್ರೂ ಬಂದಿಲ್ಲ ಅಂದ್ರೆ ನೀವು ಅಸಲಿ ಹುಬ್ಬಳ್ಳಿ ಮಣ್ಣಿನ ಸೊಗಡನ್ನ ನೋಡಿಯೇ ಇಲ್ಲ ಅಂತ ಅರ್ಥ. ಕಿಕ್ಕಿರಿದು ತುಂಬಿರೋ ಜನ, ರಸ್ತೆಯ ಎರಡು ಬದಿಯಲ್ಲಿರೋ ಸಾವಿರಾರು ಅಂಗಡಿಗಳು ಮತ್ತು ಹಳೆ ಕಾಲದ ಆ ಗಮ್ಮತ್ತು ಇಲ್ಲಿ ಮಾತ್ರ ಸಿಗೋಕ್ ಸಾಧ್ಯ. ಈ ವಾಣಿಜ್ಯ ದೈತ್ಯನ ಕಥೆ ವ್ಯಥೆ ಎಲ್ಲವೂ ನಿಮ್ಗೆ ಖಂಡಿತ ಕಿಕ್ ಕೊಡುತ್ತೆ. ಇತಿಹಾಸದ ಆ ಕೋಟೆ ಮತ್ತು ಹೆಸರಿನ ಗುಟ್ಟು. ದುರ್ಗದ ಬೈಲು ಎಂಬ ಹೆಸರಿನ ಹಿಂದೆ ಒಂದು ರೋಚಕವಾದ ಇತಿಹಾಸ ಅಡಗಿದೆ. ದುರ್ಗ ಅಂದ್ರೆ ಕೋಟೆ ಮತ್ತು ಬೈಲ್ ಅಂದ್ರೆ ಬಯಲು ಪ್ರದೇಶ ಅಂತ ಅರ್ಥ. ಇದು ಅಂದಿನ ಕಾಲದ ಭದ್ರಕೋಟೆಯ ಹೊರಗಿನ ವಿಶಾಲ ಮಾರುಕಟ್ಟೆಯಾಗಿತ್ತು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಅರಸರ ಕಾಲದಲ್ಲಿ ಹುಬ್ಬಳ್ಳಿ ಕೋಟೆಯ ಸುತ್ತಮುತ್ತ ಇದ್ದ ಈ ಬಯಲು ಪ್ರದೇಶವೇ ಕಾಲಕ್ರಮೇಣ ಇಡೀ ದಕ್ಷಿಣ ಭಾರತವೇ ಗಮನ ಸೆಳೆಯುವಂತಹ ಅತಿದೊಡ್ಡ ಟ್ರೇಡಿಂಗ್ ಸೆಂಟರ್ ಆಗಿ ಬೆಳೆದು ನಿಂತಿದೆ. ಇವತ್ತು ಅಲ್ಲಿ ಕೋಟೆಯ ಗೋಡೆಗಳು ಇಲ್ಲದೆ ಇರಬಹುದು, ಆದರೆ ವ್ಯಾಪಾರದ ಭದ್ರಕೋಟೆಯಾಗಿ ದುರ್ಗದ ಬೈಲು ಎಂದಿಗೂ ತನ್ನ ಗತ್ತು ರಾಜ ವೈಭವದ ವ್ಯಾಪಾರ ಶೈಲಿಯನ್ನ ಉಳಿಸ್ಕೊಂಡು ಬಂದಿದೆ. ಇದು ನಮ್ಮ ನಗರದ ಅಸಲಿ ಐಡೆಂಟಿಟಿ. ಹೋಲ್ಸೇಲ್ ಲೋಕದ ಅನ್ಕ್ರೌನ್ ಕಿಂಗ್. ದುರ್ಗದ ಬೈಲು ಅಂದ್ರೆ ಅದು ಶಾಪಿಂಗ್ ಪ್ರಿಯರ ಪಾಲಿನ ಒಂದು ಮಿನಿ ಡಿಸ್ನಿ ಲ್ಯಾಂಡ್ ಇದ್ದಂತೆ. ಇಲ್ಲಿ ನೀವು ಸೂಜಿಯಿಂದ ಹಿಡಿದು ಮದುವೆಯ ಸೀರೆವರೆಗೆ ಪ್ರತಿಯೊಂದನ್ನು ಅತ್ಯಂತ ಅಗ್ಗದ ದರದಲ್ಲಿ ಪಡೆಯಬಹುದು ಅನ್ನೋದೇ ಇಲ್ಲಿನ ವಿಶೇಷತೆಯಾಗಿದೆ. ಇಲ್ಲಿನ ಹೋಲ್ಸೇಲ್ ಬಟ್ಟೆ ಮಾರುಕಟ್ಟೆ ಎಷ್ಟು ದೊಡ್ಡದಿದೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದಲೂ ಜನ ಇಲ್ಲಿಗೆ ವ್ಯಾಪಾರಕ್ಕೆ ಬರ್ತಾರೆ. ಸ್ಟೇಷನರಿ, ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಇಲ್ಲಿನ ಚೌಕಾಸಿ ಸಂಸ್ಕೃತಿಯ ಒಂದು ಸಪರೇಟ್ ಕಲೆ. ಇಲ್ಲಿನ ಪ್ರತಿ ಗಲ್ಲಿಯಲ್ಲೂ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ಇದು ಹುಬ್ಬಳ್ಳಿಯ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿದೆ ಮತ್ತು ಇದು ನಗರದ ಜೀವಾಳವಾಗಿದೆ ಅಂದ್ರೆ ತಪ್ಪಾಗಲ್ಲ. 3000 ಮಠದ ಆಧ್ಯಾತ್ಮಿಕ ಸ್ಪರ್ಶ. ದುರ್ಗದ ಬೈಲು ಕೇವಲ ಹಣ ಗಳಿಸುವ ಜಾಗ ಅಲ್ಲ, ಇದು ಹುಬ್ಬಳ್ಳಿಯ ಐತಿಹಾಸಿಕ 3000 ಮಠದ ಆಶೀರ್ವಾದದ ನೆರಳಿನಲ್ಲಿರೋ ಒಂದು ಪವಿತ್ರ ಸಾಂಸ್ಕೃತಿಕ ಕೇಂದ್ರ ಕೂಡ ಹೌದು ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ವ್ಯಾಪಾರ ಮತ್ತು ಭಕ್ತಿ ಎರಡೂ ಇಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಂತೆ ಜೊತೆಯಾಗಿ ಸಾಕ್ತವೆ. ಹಬ್ಬ ಹರಿದಿನಗಳ ಸಮಯದಲ್ಲಿ, ವಿಶೇಷವಾಗಿ ಗಣೇಶ ಚತುರ್ಥಿಯಂದು ಇಲ್ಲಿನ ರಸ್ತೆಗಳಲ್ಲಿ ನಡೆಯುವ ಸಂಭ್ರಮ ಮತ್ತು ಮೆರವಣಿಗೆಯ ಗತ್ತನ್ನ ನೋಡಲು ಎರಡು ಕಣ್ಣು ಸಾಲದು. ಈ ಮಠದ ಅಸ್ತಿತ್ವವು ದುರ್ಗದ ಬೈಲ್ ಮಾರ್ಕೆಟ್ಗೆ ಒಂದು ರೀತಿಯ ಗಾಂಭೀರ್ಯ ಮತ್ತು ನೈತಿಕ ಶಕ್ತಿಯನ್ನ ನೀಡಿದೆ. ಇದು ಇಲ್ಲಿನ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಗಿರ್ಮಿಟ್ ಮತ್ತು ಮಿರ್ಚಿ ಬಜ್ಜಿಯ ರುಚಿ. ಹುಬ್ಬಳ್ಳಿಗೆ ಬಂದು ದುರ್ಗದ ಬೈಲ್ನಲ್ಲಿ ನಿಂತು ಗಿರ್ಮಿಟ್ ಮತ್ತು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿಂದಿಲ್ಲ ಅಂದ್ರೆ ನಿಮ್ಮ ಹುಬ್ಬಳ್ಳಿ ವಿಸಿಟ್ ಪೂರ್ತಿಯಾಗಿ ವೇಸ್ಟ್ ಅನ್ಸುತ್ತೆ. ಯಾಕಂದ್ರೆ ಈ ರುಚಿಯೇ ನಮ್ಮ ಮಣ್ಣಿನ ಅಸಲಿ ಸಿಗ್ನೇಚರ್ ಫುಡ್ ಆಗಿದೆ. ಇಲ್ಲಿನ ಸಣ್ಣ ಸಣ್ಣ ಗಾಡಿಗಳಲ್ಲಿ ಸಿಗುವ ಗಿರ್ಮಿಟ್ ಮೇಲೆ ಸ್ವಲ್ಪ ಶೇವ್ ಮತ್ತು ಕತ್ತರಿಸಿದ ಉಳ್ಳಾಗಡ್ಡಿ ಹಾಕಿಸ್ಕೊಂಡು ತಿನ್ನುವಾಗ ಸಿಗ್ತಕ್ಕಂತ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ. ಗಿರ್ಮಿಟ್ ಜೊತೆಗೆ ಒಂದು ಕಪ್ ಸ್ಟ್ರಾಂಗ್ ಚಹಾ ಕುಡಿದ್ರೆ ನಿಮ್ಮ ಎಲ್ಲ ಸುಸ್ತು ಮಾಯವಾಗುತ್ತೆ. ಇಲ್ಲಿನ ಸೌದತ್ತಿ ಪೇಡ ಮತ್ತು ಸ್ಥಳೀಯ ಮಿಠಾಯಿ ಅಂಗಡಿಗಳು ಕೂಡ ಅಷ್ಟೇ ಫೇಮಸ್ ಆಗಿದ್ದು ಫುಡ್ ಪ್ರಿಯರಿಗೆ ಇದು ನಿಜಕ್ಕೂ ಒಂದು ಸಪರೇಟ್ ಪ್ಯಾರಡೈಸ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಟ್ರಾಫಿಕ್ ಕಿರಿಕಿರಿ ಮತ್ತು ಮಾರ್ಕೆಟ್ ಮೋಜು. ದುರ್ಗದ ಬೈಲು ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿದೆ ಮತ್ತು ಸಿಬಿಟಿ ಅಥವಾ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿಗೆ ಬರೋದು ತುಂಬಾ ಈಸಿ. ಆದ್ರೆ ಇಲ್ಲಿನ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಸಮಸ್ಯೆ ಮಾತ್ರ ಒಂದು ದೊಡ್ಡ ಸಾಹಸಮಯ ಸವಾಲಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಷಯ. ಎಷ್ಟೇ ಗದ್ದಲ ಇದ್ರೂ ಆ ಜನಜಂಗುಳಿಯಲ್ಲೇ ನುಗ್ಗಿ ಶಾಪಿಂಗ್ ಮಾಡೋದ್ರಲ್ಲಿ ಒಂದು ಡಿಫರೆಂಟ್ ಕಿಕ್ ಇದೆ. ನೀವು ಈ ಏರಿಯಾದಲ್ಲಿ 1 ಗಂಟೆ ಓಡಾಡಿದ್ರೆ ಮೈಸೂರು ಅಥವಾ ಬೆಂಗಳೂರಿನ ಮಾಲ್ನಲ್ಲಿ ಸಿಗದಂತ ಅಸಲಿ ಕನೆಕ್ಟಿವಿಟಿ ಮತ್ತು ಜನರ ಪ್ರೀತಿಯ ಅನುಭವ ನಿಮ್ಗಾಗತ್ತೆ. ಎಷ್ಟೇ ಮಾಡರ್ನ್ ಮಾಲ್ಗಳು ಬಂದ್ರೂ ದುರ್ಗದ ಬೈಲು ಕ್ರೇಜ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಇದು ಸದಾ ಕಾಲ ಜೀವಂತವಾಗಿರೋ ವ್ಯಾಪಾರ ಲೋಕ. ದುರ್ಗದ ಬೈಲು ಅಂದ್ರೆ ಅದು ಹುಬ್ಬಳ್ಳಿಯ ಆತ್ಮ. ಇಲ್ಲಿನ ಪ್ರತಿ ಶಬ್ದದಲ್ಲೂ ವ್ಯಾಪಾರದ ಲಯ ಇದೆ. ಇಲ್ಲಿನ ಪ್ರತಿ ಅಂಗಡಿಯಲ್ಲೂ ನಂಬಿಕೆಯ ಬುನಾದಿ ಇದೆ. ನೀವು ಹುಬ್ಬಳ್ಳಿಯವರಾಗಿದ್ರೆ ನಿಮ್ಮ ದುರ್ಗದ ಬೈಲು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ಇಲ್ಲಿ ಯಾವುದಾದ್ರೂ ಬೆಸ್ಟ್ ಡೀಲ್ ಮಾಡಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ನಮ್ಮ ಹುಬ್ಬಳ್ಳಿಯ ಹೆಮ್ಮೆಯನ್ನ ಜಗತ್ತಿಗೆ ಸಾರೋಣ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ?
ಹುಬ್ಬಳ್ಳಿಯ ದುರ್ಗದ ಬೈಲು ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.